ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಮಲೆನಾಡಿನ ನಿಸರ್ಗದ ಮಧ್ಯೆ ಸಕಲೇಶಪುರದ ಎತ್ತೂರಿನಲ್ಲಿ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಭ್ರಮ ಸಡಗರದ ಚಾಲನೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೆಗೆಯುವುದೇ ನಮ್ಮ ಗುರಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಬೀದಿಗೆ ಬಂದ ಜೆಡಿಎಸ್ ಬಿಜೆಪಿಯ ಮೈತ್ರಿ ಜಗಳ, ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದ ಬಿಜೆಪಿ ಮುಖಂಡ ಎಚ್.ಪಿ. ಕಿರಣ್. ಮಲೆನಾಡಿನ ನಿಸರ್ಗದ ಮಧ್ಯೆ ಸಕಲೇಶಪುರದ ಹೆತ್ತೂರಿನ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಶನಿವಾರ ಸಡಗರ ಸಂಭ್ರಮದಿಂದ ಚಾಲನೆ ನೀಡಲಾಯಿತು. ನಾಡಿನ ಖ್ಯಾತ ಸಾಹಿತಿ, ಚಿಂತಕ, ಜಾನಪದ ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಕಾಳೇಗೌಡ ನಾಗಾವರ ಅವರು 2 ದಿನಗಳ ಸಮ್ಮೇಳನ ಶುಭಾರಂಭ ಒದಗಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಸಮ್ಮೇಳನ ಮಲೆನಾಡಿನ ಮಧ್ಯೆ ನಡೆಯುತ್ತಿರುವುದು ಅರ್ಥಪೂರ್ಣ ಹಾಗೂ ವಿಶೇಷ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಷ್ಟು ಒಂದು ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ಅಂತ ಜಾಗ ಇದೆ. ನಾನು ಬರುವಾಗ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಅತ್ಯಂತ ಸುಂದರವಾದ, ಜಗತ್ತಿನ ಅತ್ಯಂತ ಸುಂದರವಾದ ಇದರಲ್ಲಿ ಅದನ್ನ ಉಳಿಸ್ಕೊಳ್ಬೇಕು, ಆ ಸೌಂದರ್ಯ ಮತ್ತೆ ಕಾಪಾಡಬೇಕು. ಮತ್ತೆ ಪರಿಸರ ಸಂಬಂಧದ ಅನಾಹುತಗಳು ಕೂಡ ಆಗ್ತಾ ಇದೆ, ಅದೆಲ್ಲ ಇವಾಗ ನಾವು ಮಾತಾಡ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಸಿದ್ಧಲಿಂಗಯ್ಯನವ್ರ ಬಗ್ಗೆ ನಮ್ಮ ರಮಾ ಅವರು ನನಗೆ ಸಿದ್ಧಲಿಂಗಯ್ಯನವ್ರಿಗೆ ಆಕೆ ವಿದ್ಯಾರ್ಥಿನಿ ಆಗಿದ್ರು. ನಾನು ಇಲ್ಲಿ ಲೆಕ್ಚರರ್ ಆಗಿದ್ದಾಗ ಸಿದ್ಧಲಿಂಗಯ್ಯನವರು ನೋಡಿ ಒಂದು ಸಮಾಜ ನೋಡಿ, ಅಕ್ಕಮಹಾದೇವಿ ಅದನ್ನ ಹೇಳಿದ್ದು, ವೇದಶಾಸ್ತ್ರ ಪುರಾಣ ಆಗಮಗಳನ್ನು ಕೂಡ ನಾವು ನೋಡೋಣ, ಅವ್ರು ಬರೆದಿರೋದು ಮನುಷ್ಯರೇ. ಇದಕ್ಕೂ ಮುನ್ನ ಬೆಳಗ್ಗೆ 8 ಗಂಟೆಗೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾ ಶ್ರುತಿ ಎಂಕೆ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡಿದರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶ್ ಕೂಡ ಪರಿಷತ್ತಿನ ಧ್ವಜ ಮತ್ತು ತಹಶೀಲ್ದಾರ್ ಮೇಘನಾ ಜಿ ಅವರು ನಾಡಧ್ವಜಾರೋಹಣೆ ನೆರವೇರಿಸಿದರು. ನಂತರ ಸಮ್ಮೇಳನ ಆವರಣದಿಂದ ಆರಂಭಗೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಕನ್ನಡ ಜಾಗೃತಿ ಜಾಥಾ ಎಲ್ಲರ ಗಮನ ಸೆಳೆಯಿತು. ನೂರಾರು ಮಂದಿ ಕನ್ನಡ ಧ್ವಜಾರೋಹಣೆ ಮಾಡಿ ಆಡಿ ಕುಣಿದು ಕುಪ್ಪಳಿಸಿದರು. ವೈವಿಧ್ಯಮಯ ಕಲಾತಂಡ ಮತ್ತು ಪೂರ್ಣ ಕುಂಭಗಳೊಂದಿಗೆ ಸಮ್ಮೇಳನಾಧ್ಯಕ್ಷರಾದ ಶೈಲಜಾ ಹಾಸನ್ ಅವರ ಮೆರವಣಿಗೆ ನಡೆಯಿತು. ಸತ್ಯ ಮಲ್ಲೇಶ್ವರ ದೇವಾಲಯದಿಂದ ಊರಿನ ಮುಖ್ಯ ರಸ್ತೆ ಮೂಲಕ ಸಮ್ಮೇಳನ ಆವರಣಕ್ಕೆ ಮೆರವಣಿಗೆ ಆಗಮಿಸಿತು. ಸಮ್ಮೇಳನದ ಪಾವನ ಸಾನ್ನಿಧ್ಯವನ್ನ ಹಾಸನ, ಕೊಡಗು ಶ್ರೀ ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ವಹಿಸಿದ್ರು. ಇದಕ್ಕೂ ಮುನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ಅವರು ಆಶಯ ನುಡಿಗಳನ್ನಾಡಿದ್ರು. ಬಳಿಕ ರಮಾ ಸಿದ್ದಲಿಂಗಯ್ಯ ಅವರು ಮಹಾವೇದಿಕೆ ಉದ್ಘಾಟನೆ ಮಾಡಿದ್ರು. ಹೈಕೋರ್ಟ್ ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್ ನುಡಿ ಸಂದೇಶ ನೀಡಿದರು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶೈಲಜಾ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮೊದಲಾದವರು ಹಾಜರಿದ್ದರು. ಈ ವೇಳೆ ಸಮ್ಮೇಳನಾಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶ್ ಗೌಡ, ಮಾಜಿ ಅಧ್ಯಕ್ಷ ಎಚ್.ಪಿ. ಮದನ್ ಗೌಡ ಹಾಗೂ ಪದಾಧಿಕಾರಿಗಳು, ಗಣ್ಯರು ಭಕ್ತಿಪೂರ್ವಕ ಸ್ವಾಗತ ನೀಡಿ ಬರಮಾಡಿಕೊಂಡರು. ಈ ವೇಳೆ ಕನ್ನಡ ಬಾವುಟ ಹಿಡಿದ ನೂರಾರು ಮಂದಿ ಬೈಕ್ ಹಾಗೂ ನಡಿಗೆಯಲ್ಲಿ ಮೆರವಣಿಗೆ ಮೂಲಕ ಸಮ್ಮೇಳನ ವೇದಿಕೆ ಬಳಿಗೆ ಚಾರುಶ್ರೀ ಭಾವಚಿತ್ರ ಹೊತ್ತ ವಾಹನ ಕರೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ವಿವಿಧ ಸಾಧಕರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕೂಡ ಒಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ನಮ್ಮ ಎದುರು ಬರ್ಕೊಂತಿದ್ದಾರೆ. ಇದೆಲ್ಲ ನಮ್ಮ ಸಮ್ಮೇಳನದ ಸಾರ್ಥಕತೆ. ಹೊರಗಿನವರೆಗೆ ಒಂದು ಸ್ವರ್ಗದ ಸೀಮೆ ಅಂತ ಅರಿವಾಗುತ್ತೆ. ಆದ್ರೆ ಈ ಮಲೆನಾಡಿನ ಒಳಗೂ ಕೂಡ ಅದೆಷ್ಟೋ ಸಮಸ್ಯೆಗಳು ಕಾಡ್ತಾ ಇದ್ದಾರೆ. ರೈತರ ಸಮಸ್ಯೆಗಳು ಇರ್ಬೋದು, ಆನೆಗಳ ಸಮಸ್ಯೆ ಇರ್ಬೋದು, ಬೆಳೆಯ ಸಮಸ್ಯೆ ಇರ್ಬೋದು, ಕೆಲಸಗಾರರ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆಗಳು ಈ ನಾಡಿನಲ್ಲಿ ಕಾಣ್ತಾ ಇದೆ. ನೋಡಿ, ನಾವೇ ಮಾಡ್ಕೊಂಡಂತ ಸ್ವಯಂಕೃತ ಅಪರಾಧದಿಂದ ಇವತ್ತು ಕಾಡಿನಲ್ಲಿ ವಾಸ ಮಾಡ್ತಿರುವಂತಹ ಪ್ರಾಣಿಗಳು ಇವತ್ತು ನಮ್ಮ ನೆಲಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಇದರಿಂದ ಅದೆಷ್ಟು ಆಸ್ತಿ ಹಾನಿ, ಪ್ರಾಣ ಹಾನಿ, ಇವತ್ತು ಕೂಡ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ನಾನೊಂದು ಬೋರ್ಡ್ ನೋಡಿದೆ, ಆನೆಗಳಿವೆ. ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ತಕ್ಷಣ ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ಇದು ಅಕ್ಷರ ಜಾತ್ರೆ. ಅದರಲ್ಲಿ ಮೊನ್ನೆ ಅಂತಂದ್ರೆ ನಾನು ಕಲ್ತಂತ ಅಕ್ಷರ ಜಾತ್ರೆ, ಕನ್ನಡ ನುಡಿಯನ್ನು ನಾನು ಕಲ್ತಂತ ಸ್ಥಳ ಇದು. ಈ ಜಾಗ ನಾನು ಕಲ್ತಂತ ಕನ್ನಡದ ಜಾಗ. ಹಾಗಾಗಿ ಈ ಒಂದು ನುಡಿ ಹಬ್ಬ, ನುಡಿ ಜಾತ್ರೆ ಒಂದು ರೀತಿಯ ನನಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ ಇದು ಒಂದು ರೀತಿಯ ಸಮ್ಮಿಲನ, ಸಮಾಜ. ನ್ಯಾಯವಾಗಿದ್ದು ಒಂದು ಸಂಬಳ ತಗೊಂಡು ಕೆಲಸ ಮಾಡಿರ್ಬೋದು ಅಂತ ಅನ್ನುವಂತ ಭಾವನೆ ಇರ್ತದೆ. ಆದ್ರೆ ಬಹಳ ಪ್ರೀತಿಯಿಂದ ನನ್ನ ಗುರು ನನ್ನ ಶಿಷ್ಯ ಅಂತ ಏನಾದ್ರು ಇತಿಹಾಸ ಪರಂಪರೆಯನ್ನು ಒಪ್ಕೊಳ್ಳೋದಾದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಮಾತೃ ಹೃದಯ ಅಂತ ಹೇಳಿ ನಾವು ಅನ್ಕೊಳ್ಬೇಕಾಗ್ತದೆ.
ಅಂತ ನಮ್ಮ ಸಂದೇಶ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೆಗೆಯುವುದೇ ನಮ್ಮ ಗುರಿ ಎಂದು ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಬೇಲೂರಿನಲ್ಲಿ ತಿಳಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾವ್ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂದು ನಾವು ಎನ್ಡಿಎ ಮೈತ್ರಿಕೂಟ ಮಾಡಿಕೊಂಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತೆಗೆಯಬೇಕೆಂದು ಪಣ ತೊಟ್ಟಿದ್ದೇವೆ. ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು ತಿಳಿಸಲಿ, ನಾವು ಮಾಡಿದ ಕಾಮಗಾರಿಗಳನ್ನೇ ಮುಚ್ಚಿದ್ದಾರೆ. ಬಿಜೆಪಿ ಮುಖಂಡರನ್ನ ನಾವು ಭೇಟಿ ಮಾಡಿ ಬೆಂಬಲ ಕೇಳ್ತಿದ್ದೇವೆ. ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿ ಜೊತೆಗೂಡಿ ಪ್ರಚಾರ ಮಾಡುತ್ತೇವೆ. ಬಿಜೆಪಿ ಜೊತೆ ಒಡಕಿಲ್ಲ. ಎನ್ಡಿಎ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗವಹಿಸಲಿದ್ದು ಅಂದು ಜಿಲ್ಲೆಯ ಎಲ್ಲಾ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನ ಪ್ರದರ್ಶನ ತೋರುತ್ತೇವೆ. ನಮ್ಮ ಮೇಲೆ ಜಿಲ್ಲೆಯ ಬಿಜೆಪಿ ಮುಖಂಡರಿಗೆ ಅಸಮಾಧಾನವಿಲ್ಲ. ಈ ಹಿಂದೆ ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಿದ್ದಕ್ಕೆ ಕೇವಲ 16 ತಿಂಗಳಲ್ಲೇ ಇಳಿಸಿದ್ರು. ಕಾಂಗ್ರೆಸ್ ಪ್ರಚಾರಕ್ಕೆ ಸೋನಿಯಾ ಗಾಂಧಿ ಅವರನ್ನೇ ಕರೆತಂದ್ರು. ನಾನೇನು ಎದುರುವ ಪ್ರಶ್ನೆಯೇ ಇಲ್ಲ. ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂದೇ ನಮ್ಮ ಗುರಿ. ಪ್ರಜ್ವಲ್ ಅಭ್ಯರ್ಥಿಗೆ ಕಾನೂನಿನಲ್ಲಿ ಯಾವುದೇ ತೊಡಕಿಲ್ಲ. ಕಾಂಗ್ರೆಸ್ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಭ್ಯರ್ಥಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಕಾಂಗ್ರೆಸ್ ಸಂಸ್ಕೃತಿ ತಿಳಿಸುತ್ತೆ. ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ತಿಳಿಸಿದ್ರು. ಈಗಾಗಲೇ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕು ಎಂದು ಹಲವಾರು ಪಕ್ಷಗಳು ಮೋದಿಯವರ ಪರವಾಗಿ ಬೆಂಬಲ ಸೂಚಿಸಿದರು ಎಂದು ನಮ್ಮ ರಾಜ್ಯದಲ್ಲೂ ಸಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಲಲಿತಾ, ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಣ್ಣರು, ರಾಜ್ಯಾಧ್ಯಕ್ಷರಾದ ಕುಮಾರಣ್ಣರು ಈ ಸನ್ನಿವೇಶದಲ್ಲಿ ಈ ದೇಶಕ್ಕೆ ಪುನರ್ ಪ್ರಧಾನಮಂತ್ರಿ ಮೋದಿಯವರಾಗಬೇಕು ಎಂದು ಅಭಿಲಾಷೆ ವ್ಯಕ್ತಪಡಿಸಿ ಈಗಾಗಲೇ ನಮ್ಮ ಪಕ್ಷ ಎರಡು ಸುತ್ತು ಚುನಾವಣೆ ಕೇಂದ್ರದ ಸಚಿವತೆ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾವ್, ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಸಿಎಚ್ ಮಹೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಬೀರೇಗೌಡ, ಮುಖಂಡರಾದ ಮಹದೇವ್, ಪುರಸಭೆ ಸದಸ್ಯ ಜಗದೀಶ್, ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀನಿಧಿ, ಲೋಕಿಗೌಡ, ನಗರಾಧ್ಯಕ್ಷ ಅಬ್ದುಲ್ ಖಾದರ್, ಮುಖಂಡರಾದ ವೆಂಕಟೇಶ್, ಸತೀಶ್, ರಾಮಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದರೂ ರಾಜ್ಯದಿಂದ ಸೂಚನೆ ಬಾರದೆ ಹಾಸನ ಜಿಲ್ಲೆಯಲ್ಲಿ ಮುನಿಸು ಎಂಬಂತೆ ಹೊಂದಾಣಿಕೆಯಾಗದೆ ಬಿಜೆಪಿ ಮುಖಂಡರಾದ ಎಚ್.ಪಿ. ಕಿರಣ್ ಗೌಡ ಅವರು ವಿವಿಧ ದೇವಸ್ಥಾನಗಳಲ್ಲಿ ನಾಮಪತ್ರವನ್ನಿಟ್ಟು ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ಹಾಸನ ನಗರದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮೈತ್ರಿಯಲ್ಲಿ ದಿನಕ್ಕೊಂದು ಬದಲಾವಣೆ ಕಾಣಲಾಗುತ್ತಿದೆ. ಒಂದು ಕಡೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಬಿಜೆಪಿ ಮುಖಂಡರ ಹಲವರು ಮನೆಗೆ ಹೋಗಿ ಬಾಂಧವ್ಯ ಬೆಳೆಸುತ್ತಿದ್ರೆ, ಇನ್ನೊಂದು ಕಡೆ ಬಿಜೆಪಿಯವರು ಹೈಕಮಾಂಡ್ ಆದೇಶದ ಬಾರದ ಕಾರಣ ಜೆಡಿಎಸ್ಗೆ ಟಾಂಗ್ ನೀಡಲು ಮುಂದಾಗಿ ಕಿರಣ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಚುನಾವಣೆ ಇನ್ನೇನು ಸಮೀಪ ಇರುವಾಗಲೇ ಇಂತಹ ಘಟನೆಗಳು ಮೂರನೇ ಅಭ್ಯರ್ಥಿಗೆ ಲಾಭವಾಗುವುದೇ ಎನ್ನುವ ಮಾತುಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬಂದಿದೆ. ಡಿಎ ಅಭ್ಯರ್ಥಿ ಯಾರೆಂದು ಘೋಷಣೆ ಆಗದ ಕಾರಣ ನಾನು ಆಕಾಂಕ್ಷಿ ಎಂದು ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ನಾಮಪತ್ರ ತೆಗೆದುಕೊಂಡಿರುವುದಾಗಿ ಹೇಳಿರುವ ಕಿರಣ್ ಇನ್ನಷ್ಟು ದಿನ ಕಾದು ನೋಡಬೇಕಾಗಿದೆ. ಬಿಜೆಪಿ ಮುಖಂಡರಾದ ಎಚ್.ಪಿ. ಕಿರಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಲೋಕಸಭೆ ಚುನಾವಣೆಯಲ್ಲಿ ಪಾರ್ಟಿಯಿಂದ ಆಕಾಂಕ್ಷಿಯಾಗಿದ್ದು ಒಳ್ಳೆಯ ದಿನವೆಂದು ನಾಮಪತ್ರ ತರಲಾಗಿದ್ದು ದೇವರ ಸನ್ನಿಧಿಗೆ ಹೋಗಿ ಆಶೀರ್ವಾದ ಪಡೆಯಲಾಗುವುದು. ಬಿಜೆಪಿ ಪರ ಪ್ರಚಾರ ಈಗಾಗಲೇ ಆರಂಭಿಸಿದ್ದೇವೆ. ಈಗಾಗಲೇ ಹೈಕಮಾಂಡ್ ಬಿಜೆಪಿ ಮತ್ತು ಮೋದಿ ಪರ ಪ್ರಚಾರ ಮಾಡಿ ಎಂದು ಸೂಚನೆ ಕೊಟ್ಟಿರುವಂತೆ ಪ್ರಚಾರ ಮಾಡುತ್ತೇವೆ ಹೊರತು ಬಂಡಾಯವಿಲ್ಲ. ಕೇಂದ್ರದಲ್ಲಿ ಮೈತ್ರಿ ಆಗಿದ್ದರೂ ಹಾಸನದಲ್ಲಿ ಇನ್ನೂ ಫೈನಲ್ ಆಗಿರುವುದಿಲ್ಲ. ನಾನೊಬ್ಬ ಆಕಾಂಕ್ಷಿ ಆಗಿದ್ದರಿಂದ ಶುಕ್ರವಾರ ಒಳ್ಳೆ ದಿನ ಎಂದು ಹೇಳಿದ್ದರಿಂದ ನಾಮಪತ್ರ ತರಲಾಗಿದೆ. ನಾಮಪತ್ರ ಪಡೆಯಲು ಏಪ್ರಿಲ್ 4 ಕೊನೆಯ ದಿನಾಂಕ ಆಗಿದ್ದು ಕಡಿಮೆ ಸಮಯ ಇರುವುದರಿಂದ ಕೊನೆಯ ಸಮಯದಲ್ಲಿ ಅವಕಾಶ ಸಿಕ್ಕರೆ ತಯಾರು ಮಾಡುವುದಕ್ಕೆ ಆಗುವುದಿಲ್ಲ. ಅವರು ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಈ ವಿಚಾರದಲ್ಲಿ ಏನು ಮಾತನಾಡಿಲ್ಲ. ಕಾರ್ಯಕರ್ತರ ಸೂಚನೆ ಮೇರೆಗೆ ತಯಾರು ಮಾಡಿಕೊಂಡು ಮೋದಿ ಅವರಿಗೆ ಓಟ್ ಕೇಳೋಣ ಅಂತ ಹೇಳಿದ್ರು. ನಿನ್ನೆ ನಾಮಪತ್ರ ತಗೊಬಂದೆ ರಿಸೆಪ್ಟಿಂದ. ನನ್ನ ಹೆಸರು ಬಲಕ್ಕೆ ಒಳ್ಳೆ ದಿನ ಅಂತ ಅಂದ್ರು, ಅದಕ್ಕೋಗಿ ನಾಮಪತ್ರ ತಗೊಬಂದೆ. NDA ಅಭ್ಯರ್ಥಿ ಇನ್ನೂ ಯಾರು ಫೈನಲ್ ಆಗಿದ್ದರಿಂದ ನಾನು ಆಕಾಂಕ್ಷಿ ಆಗಿದ್ದರಿಂದ ನನ್ನ ಪ್ರೋಸೆಸ್ನ ಶುರು ಮಾಡಿದೆ.
ಇದೇ ವೇಳೆ ಬಿಜೆಪಿ ಮುಖಂಡರಾದ ನಾರಾಯಣಗೌಡ, ದೀಕ್ಷಿತ್, ಪ್ರೀತಿವರ್ಧನ್ ಇತರರು ಉಪಸ್ಥಿತರಿದ್ದರು. ನಾಗರಿಕರು ಮತ್ತು ಯುವಕ ಯುವತಿಯರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಂಡು ಜವಾಬ್ದಾರಿಯುತ ನಾಗರಿಕರಾಗಬೇಕು ಎಂದು ಒಳನೇಶ್ಪುರ ಸಾರ್ವಜನಿಕ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರೇಖಾ ತಿಳಿಸಿದರು. ಒಳನರಸೀಪುರ ಪಟ್ಟಣದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ವಾಸವಿ ಕ್ಲಬ್, ಪತಂಜಲಿ ಯೋಗಕೂಟ ಹಾಗೂ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಸಾರ್ವಜನಿಕರು, ವಿದ್ಯಾರ್ಥಿಗಳು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದರೆ ರಕ್ತದಾನ ಮಾಡಿದವರ ಆರೋಗ್ಯ ಉತ್ತಮವಾಗುತ್ತದೆ. ಜೊತೆಗೆ ಒಬ್ಬರ ರಕ್ತದಿಂದ 3 ಜನರ ಪ್ರಾಣ ಉಳಿಸಲು ಸಹಕಾರಿಯಾಗುತ್ತದೆ. ರಕ್ತದಲ್ಲಿರುವ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. 80% ಹೃದಯಾಘಾತ ತಪ್ಪಿಸಬಹುದು. ಬಿಳಿ ರಕ್ತ ಕಣಗಳ ಉತ್ಪತ್ತಿ ಹೆಚ್ಚಾಗುತ್ತದೆ ಎಂದು ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಡಾಕ್ಟರ್ ರೇಖಾ ವಿವರಿಸಿ, ಯುವಕರು ಹೆಚ್ಚೆಚ್ಚು ರಕ್ತದಾನ ಮಾಡಿ ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ಜನರ ಪ್ರಾಣ ಉಳಿಸಿ ಅಂತ ತಿಳಿಸಿದರು. ಮನ್ಸದು ಬ್ಲಡ್ ಉತ್ಪತ್ತಿ ಆಗುತ್ತಲ್ವಾ, ಅದರಿಂದ ಮತ್ತೆ ನೀವು ಯಾವ ಕಾಯಿಲೆಯಿಂದ ಇದ್ರೆ ಅಂದ್ರೆ ರಕ್ತ ಕೊಡಬಾರ್ದು ಅಂತ ಹೇಳ್ತೀವಿ. ಜಾಂಡಿಸ್ ಆಗಿರ್ಬೋದು, ಅಂದ್ರೆ ಕಾಮಾಲೆ ರೋಗ, ಅಥವಾ HIV, ಏಡ್ಸ್, ಹೆಪಟೈಟಿಸ್ B ಅಥವಾ C ಈ ತರ ಒಂದು ರೋಗಗಳಿದ್ರೆ ನಾವು ರಕ್ತದಾನ ಮಾಡಬಾರದು. ಹಾಗೇನೆ ಕೆಲವೊಂದು ಲೈಂಗಿಕ ರೋಗ ಇರ್ಬೋದು, ಸಿಫಿಲಿಸ್ ಇರ್ಬೋದು, ಅವರು ಸಹ ರಕ್ತದಾನ ಮಾಡಬಾರದು. ಕ್ಯಾನ್ಸರ್ ಆಗಿರ್ಬೋದು, ಅಥವಾ ನಾನು ಆಗ್ಲೇ ಹೇಳ್ದೆ ಅಸಹಜ ರಕ್ತಸ್ರಾವ, ಈ ಕುಸುಮ ರೋಗದಲ್ಲಿ ಅವರು ರಕ್ತ ಪಡಿಬೇಕೆ ಹೊರತು ರಕ್ತ ಕೊಡಂಗಿಲ್ಲ. ಮತ್ತೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಮಾತನಾಡಿ, ಇಂದಿನ ದಿನದಲ್ಲಿ ಅನೇಕ ಕಾರಣಗಳಿಂದ ಹೆಚ್ಚು ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆದ್ದರಿಂದ 35 ವರ್ಷ ದಾಟಿದವರು ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಅಗತ್ಯ ಸಮಯದಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ತಿಳಿಸಿದರು. ಈ ಆರೋಗ್ಯ ಶಿಬಿರದ ಅಂಗವಾಗಿ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇದೇ ಸಂದರ್ಭದಲ್ಲಿ ಬಹುಮಾನವನ್ನ ವಿತರಿಸಿದರು. ಸಂಸ್ಥೆ ವತಿಯಿಂದ ಕೂಡ ನನಗೆ ಅನೇಕ ದೂರವಾಣಿ ಕರೆಗಳು ರಕ್ತವನ್ನ ಸಿಗದೇ ಇದ್ದಂತ ಸಂದರ್ಭದಲ್ಲಿ ನನಗೆ ಕರೆಯನ್ನ ಮಾಡ್ತಾರೆ. ಈಗಾಗಲೇ ಹಲವಾರು ಬಾರಿ ಕೆಲವರು ಆಪರೇಷನ್ ನಡೆಯುವಂತ ಸಂದರ್ಭದಲ್ಲಿ ಅಥವಾ ICU ವಿಭಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ರಕ್ತ ಬೇಕು ಅಂತ ಸಂದರ್ಭದಲ್ಲಿ ಅನೇಕರು ಕೆಲವರು ದೂರವಾಣಿ ಮೂಲಕ ನನ್ನನ್ನ ಸಂಪರ್ಕವನ್ನ ಮಾಡಿದ್ದಾರೆ. ಆವಾಗ ನಾನು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಪ್ರಕಾಶ್ ಅವರಿಗೆ ಕೇಳ್ಕೊಳ್ತೀನಿ, ನೋಡಪ್ಪ ಈ ತರ ಬ್ಲಡ್ ಯಾವ್ದಾರ ಇದೆಯಾ, ಯಾವ ಗ್ರೂಪ್ ಇದೆ, ಅವ್ರು ಯಾವ್ದು ಮಾಹಿತಿ ಕೇಳಿದಾರೆ ಅಂತ. ಅದನ್ನ ತಕ್ಷಣನೇ ಕೂಡ ಅವನು ಸ್ಪಂದಿಸ್ಬಿಟ್ಟು ಅವನು ನನಗೆ ಮಾಹಿತಿಯನ್ನ ಕೊಡ್ತಾರೆ ಪ್ರಕಾಶ್ ಅವರು. ಈ ಕಾರ್ಯಕ್ರಮದಲ್ಲಿ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲೆ ಆಶಾ ಜ್ಯೋತಿ, ವಾಸವಿ ಕ್ಲಬ್ ಅಧ್ಯಕ್ಷ ರೋಹಿತ್, ರೋಟರಿ ಸಂಸ್ಥೆ ಕಾರ್ಯದರ್ಶಿ ವೆಂಕಟೇಶ್, ಮಾಜಿ ಅಧ್ಯಕ್ಷರಾದ ರೇಣುಕೇಶ್, HC ಅಶೋಕ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್, ಪತಾಂಜಲಿ ಯೋಗಕೂಟದ ಗಣೇಶ್ ಗುರೂಜಿ, ಅಧ್ಯಕ್ಷ ಲೋಕೇಶ್, ನರಸಿಂಹ ಗುರೂಜಿ, ಪ್ರಾಧ್ಯಾಪಕ ಡಾಕ್ಟರ್ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಪ್ರತಿಷ್ಠಿತ ಟೈಮ್ಸ್ ಎಜುಕೇಶನ್ ನಾಡಿನ ಜನತೆಗೆ ಹೆಮ್ಮೆಯಿಂದ ಅರ್ಪಿಸುತ್ತದೆ. ಟೈಮ್ಸ್ ಗುರುಕುಲ CBSE ಸ್ಕೂಲ್ ನಗರದ ಗೋಜು ಗೊಂದಲದ ಒತ್ತಡದಿಂದ ಹೊರಬಂದು ದಿವ್ಯ ಏಕಾಂತದ ನಿಸರ್ಗದ ರಮಣೀಯತೆಯ ಮಧ್ಯೆ ಸತ್ಯಮಂಗಲ ಪ್ರದೇಶದಲ್ಲಿ ಕಳೆದ 6 ವರ್ಷಗಳ ಹಿಂದೆ ಕೇವಲ 200 ಮಕ್ಕಳ ತಂಡದೊಂದಿಗೆ ಆರಂಭಗೊಂಡ ಈ ಶಾಲೆಯು ಇದೀಗ 800 ವಿದ್ಯಾರ್ಥಿಗಳ ಬೃಹತ್ ವಿದ್ಯಾಸಂಸ್ಥೆಯಾಗಿದೆ. ಗುರುಕುಲ CBSE ಸ್ಕೂಲ್ ಯಾಂತ್ರಿಕ ಬದುಕಿನ ಈ ಯುಗದಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಸ್ಪರ್ಧಾ ಜಗತ್ತನ್ನ ಎದುರಿಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನಾಗಿಸುವ ಸಕಲವನ್ನ ತನ್ನ ಬತ್ತಳಿಕೆಯಲ್ಲಿ ಹಿಡಿದಿಟ್ಟುಕೊಂಡಿರುವ ನಿಮ್ಮ ಟೈಮ್ಸ್ CBSE ಸ್ಕೂಲ್ ಪಠ್ಯಕ್ರಮದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ವಿನೂತನೆಯನ್ನ ಮೈತುಂಬಿಸಿಕೊಂಡಿದೆ. ಕುದುರೆ ಸವಾರಿ, ಸ್ಕೇಟಿಂಗ್, ಸ್ವೆಲ್ಬಿ, ಕರಾಟೆ, ಯೋಗ, ಸಂಗೀತದಂತಹ ಕಲೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ನೀಡುವ ಮೂಲಕ ಮಗುವಿನ ಮನೋದೃಢತೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ 9ನೇ ತರಗತಿಯಿಂದಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ CET, JEE, NEET ಕೋಚಿಂಗ್ಗಳನ್ನ ಪರಿಣಿತರಿಂದ ಬೋಧಿಸಲಾಗುತ್ತದೆ. A warm greetings to all. Times Gurukula CBSE School is situated in a calm, serene atmosphere, far from the hustle and bustle of city life at Satyamangala, Hassan. Times Gurukula CBSE School is one of the schools of Times Group of institutions who are fostering quality education since a decade in Hassan,
creating sensation and revolution in education. Here, the academic and co-curricular are so well integrated to bring the best from the child. And Times Gurukula School has good infrastructure which is child friendly and very safe. Its academics is supported by well qualified, experienced, motivated and dedicated teaching faculty. And students are provided with multiple co-curricular activities like karate, abacus, archery, horse riding, cycling, guitar, vocal music and dance, etc. We at Times Gurukula believe that every child is unique and try to facilitate to bring the best in them. Join us to learn to lead. Thank you. ಪೂರ್ವ ಪ್ರಾಥಮಿಕ ತರಗತಿಯಿಂದ ಪದವಿ ಪೂರ್ವ ತರಗತಿಯ ಮಕ್ಕಳ ಅನುಕೂಲಕ್ಕೆ ಶಾಲಾಂಗಣದಲ್ಲಿಯೇ ಉಪಹಾರದ ಕ್ಯಾಂಟೀನ್ ಇದ್ದು ಕಡಿಮೆ ದರದಲ್ಲಿ ಶುಚಿ ರುಚಿಯಾದ ಊಟ ಉಪಹಾರ ದೊರೆಯುತ್ತದೆ. ಹಾಸನ ನಗರದಿಂದ ಬರುವ ವಿದ್ಯಾರ್ಥಿಗಳಿಗೆ ಅವಶ್ಯಕ ಮೊತ್ತದಲ್ಲಿ ಉತ್ತಮ ಶಾಲಾ ವಾಹನ ವ್ಯವಸ್ಥೆ ಇದ್ದು ಪೋಷಕರಿಗೆ ಯಾವುದರಲ್ಲೂ ಹೊರೆಯಾಗದಂತೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಸಿದ್ಧವಾಗಿ ನಿಂತ ನಿಮ್ಮ ಟೈಮ್ಸ್ನ ಅಂಗಳದಲ್ಲಿ ವಿಜ್ಞಾನ ವಿಭಾಗಕ್ಕೆ ಪದವಿ ಪೂರ್ವ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಪಿಸಿಎಂಬಿ ಪಿಸಿಎಂಸಿ ವಿಭಾಗಗಳನ್ನು ತೆರೆಯಲಾಗಿದೆ. ಕಾಲೇಜು ಆರಂಭಗೊಂಡ ಕೆಲವೇ ವರ್ಷಗಳಲ್ಲಿ ಹಾಸನ ನಗರದಾದ್ಯಂತ ಕಾಲೇಜು ಮನೆ ಮಾತಾಗಲು ವಿದ್ಯಾರ್ಥಿಗಳು ಪೋಷಕರು ಉಪನ್ಯಾಸಕರ ಕಠಿಣ ಪರಿಶ್ರಮವೇ ಕಾರಣವಾಗಿದೆ. ಹಲವಾರು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರುವುದು ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯವಾಗಿದೆ. 2024-25ರ ಶೈಕ್ಷಣಿಕ ಸಾಲಿನಲ್ಲಿ ಹಾಸನ ಜನತೆ ಮೆಚ್ಚುವಂತೆ ಮುನ್ನಡೆಯಲು ನಮ್ಮ ಸಂಸ್ಥೆ ತನ್ನ ತಂಡದೊಂದಿಗೆ ಸಜ್ಜಾಗಿದೆ. ಬನ್ನಿ, ಯಶಸ್ಸಿನ ಅವಕಾಶವನ್ನ ಅಂಗೈಯಲ್ಲಿ ಮುಟ್ಟಿ ಬರೋಣ. ಮುಂಬರುವ ಬಾಲಹಾದಿಯ ಸವಾಲುಗಳನ್ನ ಕಡಲಂಚಿನಲ್ಲಿ ಕುಣಿಸಿ ಬರೋಣ. ನಿಮ್ಮ ಟೈಮ್ಸ್ ಎಜುಕೇಶನ್. ಲೋಕಸಭಾ ಚುನಾವಣೆಗೆ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿರುವ ಗಂಗಾಧರ್ ಬಹುಜನ್ ಅವರು ನಾಮಪತ್ರಿಕೆ ಸಲ್ಲಿಕೆ ಮಾಡಲಿದ್ದಾರೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ಪತ್ನಿ ತಿಳಿಸಿದರು. ಹಾಸನ ನಗರದ ಲೋಕಸಭೆ ಚುನಾವಣೆಯಲ್ಲಿ ಶನಿವಾರ ಮಾತನಾಡಿ, ನಮ್ಮ ಬಿಎಸ್ಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಗಂಗಾಧರ್ ಬಹುಜನ್ ಅವರನ್ನು ಹಾಸನ ಜಿಲ್ಲೆಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಸೋತರೆ ಮಾಜಿ ಪ್ರಧಾನಿಗಳಿಗೆ ಅವಮಾನ ಆಗುತ್ತದೆ ಎಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿ ಗಂಗಾಧರ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಯಾವುದೇ ಹಣಕ್ಕೆ ಆಮಿಷಕ್ಕೆ ಬಲಿಯಾಗದೆ ಪ್ರಾಮಾಣಿಕ ವ್ಯಕ್ತಿಯಾಗಿರುವ ಗಂಗಾಧರ್ ಬಹುಜನ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಮತ್ತು ಯಶಸ್ವಿ ಹೋರಾಟಗಾರರಾದ ಗಂಗಾಧರ್ ಬಹುಜನ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿ ಪಕ್ಷ ತೀರ್ಮಾನ ಮಾಡಿದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿನ ನಾವು ಕರೆದಿದ್ದೀವಿ ಮತ್ತು ಕೆಲವರ ಭಾಷಣಗಳಲ್ಲಿ ನಾನು ಕೇಳ್ತೇನೆ, ಚುನಾವಣೆಗಳು ಹೇಗಾಗಿದ್ದಾವಪ್ಪ ಅಂದರೆ ಉದ್ಯಮಗಳ ರೀತಿ ಚುನಾವಣೆಗಳಾಗಿದ್ದಾವೆ. ದುಡ್ಡು ಹಾಕೋದು, ಎಷ್ಟು ಹಾಕಿದಿರಿ ಅದರದ್ದು 10 ಪಟ್ಟು 50 ಪಟ್ಟು 100 ಪಟ್ಟು ದುಡ್ಡನ್ನ ವಾಪಸ್ಸು ತಗೊಳ್ತಕ್ಕಂಥದ್ದು, ಈ ಥರದ ಒಂದು ರೀತಿ ಚುನಾವಣೆಗಳು ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ. ಅವ್ರುಗಳು ಹೇಳ್ತಾರೆ, ನಾನು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ದೀನಿ, ಎಲ್ಲ ನಾಡಿನುಡಿತನ ಅರ್ಥ ಮಾಡಿದ್ದೀನಿ, ಸಂವಿಧಾನನ ಓದ್ಕೊಂಡಿದ್ದೀನಿ, ದೇಶನ ಈ ರೀತಿ ಕೊಂಡೊಯ್ಬೇಕನ್ನೋ ಚಿಂತನೆಯಲ್ಲಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಯಾರು ಕೂಡ ಮಾತಾಡ್ತಾರೆ. ಅಭ್ಯರ್ಥಿಗಳು ಆಗ್ತಕ್ಕಂಥವ್ರು ಮತ್ತೆ ಅಭ್ಯರ್ಥಿಯ ಪರವಾಗಿ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲೆಯ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಮಾತನಾಡಿ, ಇದುವರೆಗೂ ಬಂದ ಸರ್ಕಾರಗಳಲ್ಲಿ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಆಗಲಿಲ್ಲ. ಕೃಷಿ ಕಾರ್ಮಿಕರ ಬದುಕು ಹಸನಾಗಲಿಲ್ಲ. ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ. ಬೆಲೆ ನಿಗದಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲಿಲ್ಲ. ಇಲ್ಲಿ ಅಣೆಕಟ್ಟು ಇದ್ದರೂ ಇಲ್ಲಿಗೆ ನೀರು ಕೊಡಲಿಲ್ಲ. ಇದನ್ನ ಯಾರನ್ನಾಗಿ ಹೊಣೆಗಾರರನ್ನಾಗಿ ಮಾಡಬೇಕು? ಯಾವ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ? ಜನರ ಬದುಕಿನಲ್ಲಿ ಯಾವ ಬದಲಾವಣೆ ಆಗಿದ ಬಗ್ಗೆ ಒಂದು ಗಂಭೀರವಾದ ವಿಚಾರವಾಗಿದೆ ಎಂದು ತಿಳಿಸಿದರು. ಸಂಬಂಧಪಟ್ಟಂತ ಯಾವುದೇ ಕೈಗಾರಿಕೆಗಳು ಇಲ್ಲಿ ಸ್ಥಾಪನೆ ಆಗಲಿಲ್ಲ. ಕೃಷಿ ಕಾರ್ಮಿಕರ ಬದುಕು ಹಸನಾಗಲಿಲ್ಲ. ರೈತರ ಬದುಕಿಗೆ ಅವ್ರಿಗೆ ಸರಿಯಾದ ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಬೆಂಬಲ ಬೆಲೆ ಆಗಿರ್ಬೋದು, ಅವರಿಗೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಬೆಲೆ ಆಗಿರ್ಬೋದು ಸಿಗ್ಲಿಕ್ಕೆ ನಿಗದಿ ಮಾಡಲಿಕ್ಕೆ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಕಾಡಾನೆ ಸಮಸ್ಯೆಗಳಿದಾವೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರ ಅಂತ ಕರೆಯುವಂತ ನಿಟ್ಟಿನಲ್ಲಿ ಅದು ವಿಫಲ ಆಗಿದೆ. ಈ ಜಿಲ್ಲೆ ಒಳಗಡೆ 3 ಡ್ಯಾಮ್ ಇದೆ, ಜಲಾಶಯಗಳಿವೆ. 3 ಜಲಾಶಯಗಳು ಈ ಜಿಲ್ಲೆ ಒಳಗಡೆ ಇದ್ರೂ ಕೂಡ ಈ ಜಿಲ್ಲೆಯ 8 ತಾಲೂಕುಗಳು ಕೂಡ ಸಮರ್ಪಕವಾದಂತಹ ಒಂದು ನೀರಾವರಿಯನ್ನ ಕಲಿಸುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭ ನೋಡ್ತೀವಿ. ನೀರಾವರಿ ಒಂದು ಕಡೆ ಹೋಗಿ ಕುಡಿಯೋ ನೀರಿಗೂ ಕೂಡ ತಾತ್ವಾರ ಪಡ್ತಕ್ಕಂಥ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆ ಯಾರನ್ನ ಹೊಣೆಗಾರರಾಗಿ ಮಾಡಬೇಕು ನಾವು?
ಇವತ್ತು ಉದ್ಯೋಗಾರ್ಥಿ ಬೆಂಗಳೂರಿಗೆ ಹೋಗ್ಬೇಕಾಗಿರ್ಲಿಲ್ಲ. ಈ ದೇಶಕ್ಕೆ ಪ್ರಧಾನಿ ಕೊಟ್ಟಿರ್ತಕ್ಕಂಥ ಜಿಲ್ಲೆಯಿಂದ 2 ಜನ ಮುಖ್ಯಮಂತ್ರಿ ಸೃಷ್ಟಿಯಾಗಿರ್ತಕ್ಕಂಥ ಜಿಲ್ಲೆಯಿಂದ ಇಲ್ಲಿನ ಯುವಕರು ಉದ್ಯೋಗಾರ್ಥಿ ಯಾವುದೋ ಗಾರ್ಮೆಂಟ್ಸ್ಗೆ ಯಾವುದೋ ಸೆಕ್ಯೂರಿಟಿ ಕೆಲಸ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿ ಮತ್ತೊಂದು ಕಡೆಗೆ ಹೋಗ್ಬೇಕಾದ ಬಾಂಬೆಗೆ ಹೋಗ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಸೊ ಇಲ್ಲಿ ಸೃಷ್ಟಿ ಮಾಡಬಹುದಾಯ್ತು, ಇದೊಂದು IT ಹಬ್ ಮಾಡಬಹುದಾಯ್ತು, ಇದೊಂದು ಕೈಗಾರಿಕಾ ಪ್ರದೇಶ ಮಾಡಬಹುದಾಯ್ತು. ಸೊ ಅದು ಆಗ್ಲಿದೆ. ಸೊ ಯಾಕೆ ಅಂತಂದ್ರೆ ಇಚ್ಛಾಶಕ್ತಿಯ ಕೊರತೆ. ಸೊ ನಾನು ಕೇವಲ ರೈತರ ಮಗ, ರೈತರ ಪರವಾಗಿದ್ದೀನಿ ಅಂತಂದ್ರೆ ಸಾಕು. ರೈತರ ಬದುಕಿನಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ, ಜಿಲ್ಲಾ ಸಂಯೋಜಕರಾದ ಲಕ್ಷ್ಮಣ್ ಕೀರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ಲೋಹಿತ್, ಕಚೇರಿ ಕಾರ್ಯದರ್ಶಿ ಸುರೇಂದ್ರ ಇತರರು ಉಪಸ್ಥಿತರಿದ್ದರು. ಉಗನೆ ತಾಲೂಕಿನಲ್ಲಿ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ಹಸಿರು ಭೂಮಿ ಪ್ರತಿಷ್ಠಾಪನೆಯೊಂದಿಗೆ ಅಲ್ಲಿರುವ ಪುರಾತನವಾಗಿರುವ ಕಲ್ಯಾಣಿಯನ್ನ ಗ್ರಾಮದ ಮುಖಂಡರು ಸೇರಿ ಶ್ರಮದಾನ ಮಾಡುವ ಮೂಲಕ ಪುನಶ್ಚೇತನಗೊಳಿಸಿದರು. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಅಪ್ಪಾಜಿಗೌಡ ಮಾತನಾಡಿ, ಉಗನೆ ಗ್ರಾಮದಲ್ಲಿ ಪುರಾತನವಾಗಿರುವ ಈ ಹಿಂದೆ ಈ ಕಲ್ಯಾಣಿಯಲ್ಲಿ ಇರುವ ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡಲಾಗ್ತಿತ್ತು. ಜೊತೆಗೆ ದೇವರನ್ನ ಇಲ್ಲಿಟ್ಟು ಪೂಜೆ ಮಾಡಲಾಗ್ತಿತ್ತು. ವಿಶ್ವ ಜಲ ದಿನಾಚರಣೆ ಪ್ರಯುಕ್ತ ವಿವಿಧ ಸಂಘಟನೆಗಳು ಸೇರಿ ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ ಅಂತ ತಿಳಿಸಿದರು. ಉಗನೆ ಗ್ರಾಮದಲ್ಲಿ ಪುರಾತನವಾಗಿರುವ ಒಂದು ಕಲ್ಯಾಣಿಯನ್ನ ಹಸಿರು ಭೂಮಿ ಪ್ರತಿಷ್ಠಾನ, ರೋಟರಿ ಕ್ಲಬ್ ಆಫ್ ಹಾಸನ್ ಮಿಡ್ ಟೌನ್ ಇವುಗಳ ಸಹಯೋಗದಲ್ಲಿ ಮತ್ತು ನಮ್ಮ ಉಗನೆ ಗ್ರಾಮದ ಗ್ರಾಮಸ್ಥರ ಮುಖಂಡರ ಒಂದು ಸಹಯೋಗದಲ್ಲಿ ಈ ಒಂದು ಪುನಶ್ಚೇತನ ಕಾರ್ಯ ಮಾಡ್ತಾ ಇದ್ದೀವಿ. ಕಲ್ಯಾಣಿ ಪುನಶ್ಚೇತನ ಕಾರ್ಯವನ್ನು ಇದು ಹಿಂದೆ ನೀರನ್ನು ಕುಡಿತಾ ಇದ್ದಂತಹ ಕಲ್ಯಾಣಿ. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶಿವಶಂಕರಪ್ಪ, ಖಚಾಂಜಿ ಗಿರಿಜಾಂಬಿಕಾ, ಆಡಿಟರ್ ದಿನೇಶ್ ಕುಮಾರ್, ರೋಟರಿ ಕ್ಲಬ್ ಅಧ್ಯಕ್ಷಿ ಮಮತಾ ಪಟೇಲ್, ಹಸಿರು ಸಿರಿ ಸಂಚಾಲಕರಾದ ಅಭಿ, ಪವಿತ್ರ, ರೋಟರಿ ಮಿಡ್-ಟೌನ್ ಸದಸ್ಯರಾದ ರಮೇಶ್ ಇತರರು ಉಪಸ್ಥಿತರಿದ್ದರು. ಸ್ಯಾಂಟ್ರೋ ಮತ್ತು ಮಾರುತಿ ಶಿಫ್ಟ್ ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು, ಇನ್ನೋವರಿಗೆ ತೀವ್ರ ಗಾಯಗಳಾದ ಘಟನೆ ಬೇಲೂರು ಪಟ್ಟಣದ ಹೊಸನಗರದ ತಿರುವಿನಲ್ಲಿ ನಡೆದಿದೆ. ಬೇಲೂರು ಪಟ್ಟಣದಲ್ಲಿ ಸ್ಯಾಂಟ್ರೋ ಕಾರ್ ಹಾಸನಕ್ಕೆ ಹೋಗುತ್ತಿದ್ದು, ಸ್ವಿಫ್ಟ್ ಕಾರ್ ಹಾಸನದಿಂದ ಬೇಲೂರಿಗೆ ಬರುವ ಸಂದರ್ಭ ಹೊಸನಗರ ತಿರುವಿನಲ್ಲಿ ಚಾಲಕರ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ. ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯದಲ್ಲಿ ಓರ್ವ ವ್ಯಕ್ತಿ ಅಸುನೀಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಬೇಲೂರು ತಾಲೂಕು ಐರವಳ್ಳಿ ಗ್ರಾಮದ ಮಲ್ಲೇಶ್ ಎಂಬುವರ ಮಗ ಮನೋಜ್ 26 ವರ್ಷ ಎಂಬುವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯದಲ್ಲಿ ಅಸುನೀಗಿದ್ದು, ಮತ್ತೊಂದು ಕಾರಿನ ಚಾಲಕ ಕಿಶನ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಬೇಲೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ದುರಂತ ನಡೆದ ಸಂದರ್ಭದಲ್ಲಿ ಸ್ಥಳೀಯರು, ಸಾರ್ವಜನಿಕರು ರಸ್ತೆ ತಡೆದು ಪದೇ ಪದೇ ಮರುಕಳಿಸುತ್ತಿರುವ ರಸ್ತೆ ಅಪಘಾತಗಳಿಗೆ ತಿರುವಿನಲ್ಲಿ ಆಂಪ್ಸ್ಗಳು ಇಲ್ಲದೇ ಇರುವುದು ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಈ ತಕ್ಷಣ ರಸ್ತೆ ಪ್ರಾಧಿಕಾರ ಆಂಪ್ಸ್ಗಳನ್ನು ನಿರ್ಮಿಸಬೇಕು ಅಂತ ಪ್ರತಿಭಟಿಸಿದರು. ಈ ವೇಳೆ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರಾದ ಮೀನಾಕ್ಷಿ ವೆಂಕಟೇಶ್ ಆಗಮಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಆಂಪ್ಸ್ ನಿರ್ಮಾಣ ಮಾಡುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ತ್ವರಿತವಾಗಿ ಆಂಪ್ಸ್ ನಿರ್ಮಿಸುವ ಬಗ್ಗೆ ಗಮನ ಹರಿಸುವುದಾಗಿ ಮನವೊಲಿಸಿದರು. ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿರೋದು, ಈಗ 1-2 ಜನ ಏಟ್ ಆಗಿದೆ, ಸ್ಪಾಟ್ ಆಗಿದ್ದಾರೆ ಕಾರ್ ಕರೆಕ್ಟ್ ಆಗಿ. ಮತ್ತೆ ಇಲ್ಲಿ ಹಂಪ್ಸ್ ಇಲ್ಲದ ಕಾರಣ ತುಂಬಾ ಏಟ್ ಆಗಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ಈಗ 3 ತಿಂಗಳಿಗೊಂದು ಹಾಸ್ಪಿಟಲ್ಗೆ ಆಗ್ತಾನೆ ಇದೆ. ಈ ಮುಂದಿನ ಕ್ರಮ ಏನಾದ್ರು PW NH ಏನಕ್ಕೆ ಕ್ರಮ ತಗೊಂಡು ನಾವೆಲ್ಲರ ಮನವಿ ಮಾಡ್ತೀವಿ. ಅರ್ಜೆಂಟ್ ಆಗಿ ಒಂದು ಹಂಪ್ಸ್ ಆಗಲಿ, ಅದನ್ನು ನಾವು ಮನವಿ ಮಾಡ್ತೀವಿ. ಘಟನೆ ನಡೆದ ಸ್ಥಳದಲ್ಲಿ ಸಯ್ಯಾದ್ ಯೂನಸ್, ಇಲಾಹಿ ಮಸೀದಿ ಅಧ್ಯಕ್ಷರು ಅಬ್ದುಲ್ ಸಮಾದ್, ಮೌಸಿಸ್ ಜೋಸೆಫ್ ಸೇರಿದಂತೆ ಸ್ಥಳೀಯರು, ವಾಹನ ಸವಾರರು ಹಾಗೂ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸಿಕೊಳ್ಳಲು ಈ ಬಾರಿಯ ಲೋಕಸಭಾ ಚುನಾವಣೆಯೇ ಕೊನೆಯ ಅವಕಾಶ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಒಳನೇಶ್ವರದಲ್ಲಿ ತಿಳಿಸಿದರು. ಪಟ್ಟಣದ ಜಯಲಕ್ಷ್ಮಿ ರೈಸ್ ಮಿಲ್ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಕಾರ್ಯಕರ್ತರ ಸಭೆ ಮತ್ತು ಚುನಾವಣಾ ಪ್ರಚಾರದ ಸಭೆಯಲ್ಲಿ ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಂಡರೆ ಮಾತ್ರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಯಲಿದೆ. ಈ ಬಾರಿ ಗೆಲುವು ನಿಶ್ಚಿತ. ಅಕಸ್ಮಾತ್ ಸೋತ್ರೆ ಇಡೀ ರಾಜ್ಯ, ರಾಷ್ಟ್ರಮಟ್ಟದ ನಾಯಕರು ಜಿಲ್ಲೆಯ ಹಣೆಬರಹ ಇಷ್ಟೇ ಎಂದು ನಿರ್ಲಕ್ಷಿಸುವುದು ಸಹಜ. ಪ್ರತಿಯೊಬ್ಬ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಶ್ರಮಿಸಿ. ನಾನು ಗೆದ್ದರೆ ಜಿಲ್ಲೆಗೆ ಮತ್ತು ನಿಮ್ಗಳಿಗೆ ನ್ಯಾಯ ದೊರಕಲಿದೆ. ನಾನು ಚುನಾವಣಾ ಪ್ರಚಾರದಲ್ಲಿ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ಮಾತನಾಡುವುದಿಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ದಳ ಮೈತ್ರಿ ಮಾಡಿಕೊಂಡಿದೆ. ಅವರು ಯಾವ ಪಕ್ಷದ ಜೊತೆಗೆ ಹೋಗ್ತಾರೋ ಆ ಪಕ್ಷವನ್ನ ರಾಜಕೀಯವಾಗಿ ಮುಗಿಸ್ತಾರೆ. ನಿಮ್ಮೊಟ್ಟಿಗೆ ನನ್ನ ಜೀವ ಇರುವವರೆಗೂ ಇರುತ್ತೇನೆ, ನನಗೆ ಒಮ್ಮೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನೀವು ಶ್ರೇಷ್ಠಗಳಂತ ಕೆಲಸ ಮಾಡಬೇಕು. ಸಮಾಜದ ಅಭಾವ ಜಾಸ್ತಿ ಇದೆ. ಈಗ 30 ದಿನ ಇದೆ, 30-35 ದಿನದಲ್ಲಿ ಲೋಕಸಭೆಗೆ ಚುನಾವಣೆನೇ ಮುಗಿದೋಗ್ತದೆ. ನೀವೆಲ್ಲ ಒಗ್ಗಟ್ಟಾಗಿ ಸಭೆ ಮಾಡಬೇಕು. ಇವತ್ತು ಈ ಸಲ ಮುಂಚೆ ವಿಧಾನಸಭೆಯಲ್ಲಿ ನಾನು ಊರಿಗೂ ಭಾಷಣ ಮಾಡ್ತಾ ಇರ್ಬೇಕು. ನನಗೆ ಏನೋ ಒಂದು ಗಾಬರಿ ಇತ್ತು, ಏನಾಗುತ್ತೋ ಚುನಾವಣೆ ಏನಾಗುತ್ತೋ ಅಂತ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅದೇ ಆಗೋಯ್ತು.
ಅದು ಈ ಚುನಾವಣೆ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೀನಿ, ನಾನು ಖಂಡಿತ ಗೆಲ್ತೀನಿ, ಗೆಲ್ಲಿಸ್ತಾರೆ. ಅದರಲ್ಲಿ ಒಳದಷ್ಟು ಕ್ಷೇತ್ರದ ಜನ ಅತಿ ಹೆಚ್ಚು ಮತ ಕೊಟ್ಟು ಕನಿಷ್ಠ ಒಂದು 25,000 ಮತಗಳನ್ನ ಲೀಡ್ ಕೊಡ್ಬೇಕಂತ ನಿಮ್ಮಲ್ಲಿ ಅಂಗುಲಾಚಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿರೋಧಿಗಳು ಮಾತಾಡ್ತಾರೆ, 1000 ಮಾತಾಡ್ಲಿ, ತಲೆ ಕೆಡಿಸ್ಕೊಂಡು. ನಿನ್ನೆ ನೋಡಿದೀನಿ, ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಉತ್ತರ ಕೊಟ್ಟಿಗೆ ಯಾರೋ ಪತ್ರಿಕಾ ಮಾಧ್ಯಮದಲ್ಲಿ ಉತ್ತರಕ್ಕೆ ಕೊಟ್ಟಿದ್ದಾರೆ. 65 ದಿನ ಜನ ಜೊತೆ ಇರಲ್ಲ ಅಂತವ್ರ ಪ್ರತಿ ಚುನಾವಣೆ ನಿಂತ್ಕೋತಾರೆ ಅಂತ. ನಾನು 365 ದಿವಸ ಚುನಾವಣೆ ಜನ ಜೊತೆ ನಾನು ಅಟ್ಲೀಸ್ಟ್ ಒಳಗಂಚಿಪುರದಲ್ಲಾದ್ರೂ ಇರ್ತೀನಿ. ಇವಾಗ 5 ವರ್ಷ ಸಂಸದರಾಗಿ 5 ದಿನಾನೂ ಒಳಗಂಚಿಪುರದಲ್ಲಿ ಇರಲಿಲ್ಲ, ಇಡೀ ಜಿಲ್ಲೆಲೇ ಇರಲಿಲ್ಲ. ಅದು ಇಡೀ ಜಿಲ್ಲೆಗೆ ಗೊತ್ತು. ಆದ್ರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಾವು ಫಲಿತಾಂಶದಲ್ಲಿ ತೋರಿಸ್ಬೇಕು. ಮಾತಾಡಿದ್ರೆ ಅದು ವಿಪರೀತ ಆಗ್ತದೆ, ಮಾತಾಡಕ್ ನನಗೂ ಇಷ್ಟ ಇಲ್ಲ. ನಾವು ಫಲಿತಾಂಶದಲ್ಲಿ ತೋರ್ಸೋಣ. ವಾತಾವರಣ ತುಂಬಾ ಚೆನ್ನಾಗಿದೆ, ಗೆಲ್ಲಕ್ಕೆ ಯಾವುದೇ ಅನುಮಾನ ಇಲ್ಲ. ಈ ಸಮಾರಂಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ಪುರಸಭಾ ಅಧ್ಯಕ್ಷ ಎಚ್.ವಿ. ಪುಟ್ಟರಾಜು, ಕೆಆರ್ ಸುದರ್ಶನ್ ಬಾಬು, ಬಾಗಿವಾಳು ಮಂಜೇಗೌಡ, ಮುಜಾಹಿದ್ ಪಾಷಾ, ಡಿಎಸ್ಎಸ್ ರಾಜ್ಯ ಸಂಚಾಲಕ ಸೋಮಶೇಖರ್, ವಿಜಯ್ ಕುಮಾರ್, ಸುರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆನಾಡಿನ ನಿಸರ್ಗದ ಮಧ್ಯೆ ಸಕಲೇಶಪುರದ ಎತ್ತೂರಿನಲ್ಲಿ 22ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಭ್ರಮ ಸಡಗರದ ಚಾಲನೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೆಗೆಯುವುದೇ ನಮ್ಮ ಗುರಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಬೀದಿಗೆ ಬಂದ ಜೆಡಿಎಸ್ ಬಿಜೆಪಿಯ ಮೈತ್ರಿ ಜಗಳ, ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದ ಬಿಜೆಪಿ ಮುಖಂಡ ಎಚ್.ಪಿ. ಕಿರಣ್.